ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಾತಾಡುವಂಥ ವಿಚಾರ ಏನು ಅಂದರೆ ಬ್ಯಾಂಕ್‌ಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್‌ಗಳ ಮೂಲಕ ತಿಳಿಸಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಸಹ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಬ್ಯಾಂಕ್ಸ್ ಅಂದರೆ ಏನು? ಸೊ ಬ್ಯಾಂಕ್ ಅಂತಂದರೆ ಸಾಧಾರಣವಾಗಿ ಇದನ್ನು ನಾವು ಇಂಟರ್ಮಿಡಿಯರೀಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೂ ಒಂದು ಸಂಸ್ಥೆಗೂ ಅಥವಾ ಒಬ್ಬ ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ಹಣಕಾಸಿನ ಒಂದು ವರ್ಗಾವಣೆ ಮಾಡಬೇಕು ಅಂತ ಬಂದಾಗ ಮಧ್ಯಸ್ಥಿಕೆ ವಹಿಸುವಂಥ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆ ಅನ್ನೋದನ್ನು ನಾವು ಬ್ಯಾಂಕ್ ಅಂತ ಹೇಳ್ತೀವಿ. ಆ ವ್ಯವಸ್ಥೆನ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಸಾಧಾರಣವಾಗಿ ಬ್ಯಾಂಕು FRB ಅಂತ ಕರೆಯಲ್ಪಡುವಂಥ ಒಂದು ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ವಿಚಾರ. ಸೊ FRB ಅಂದರೆ ಏನು? ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್. ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಮೂಲಕ ತಮ್ಮ ಒಂದು ವ್ಯಾಪಾರ ವಹಿವಾಟನ್ನು ಗ್ರಾಹಕರಾಗಿರುವಂತಹ ಇಂಡಿವಿಜುವಲ್ ಅಥವಾ ವೈಯಕ್ತಿಕವಾದಂತಹ ಒಬ್ಬ ವ್ಯಕ್ತಿ ಅಥವಾ ಪ್ರತ್ಯೇಕವಾದಂಥ ಒಂದು ಸಂಸ್ಥೆ. ಸೊ ಈ ಸಂಸ್ಥೆ ಮತ್ತು ಈ ವ್ಯಕ್ತಿಗಳ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಇಂಟರ್ಮೀಡಿಯರಿನ ನಾವು ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಈ ಸಾಲದ ಬಡ್ಡಿ ದರ ಮತ್ತು ಡೆಪಾಸಿಟ್ನ ಬಡ್ಡಿ ದರವನ್ನು RBI ನಿರ್ಣಯಿಸುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮೂಲಕ RBI ಈ ಒಂದು ಬಡ್ಡಿ ದರವನ್ನು ನಿಗದಿಪಡಿಸುತ್ತೆ. ಅದರ ಒಂದು ಮೂಲಕ ಬ್ಯಾಂಕ್ಗಳು ಗ್ರಾಹಕರಿಗೆ ಬಡ್ಡಿ ದರವನ್ನು ಚಾರ್ಜ್ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾದಂಥ ಒಂದು ಅಂಶ ಆಗಿದೆ. ಸೊ ಬ್ಯಾಂಕ್ ಹೇಗೆ ಹಣ ಗಳಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಬ್ಯಾಂಕ್ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಆರ್ಥಿಕ ಸಲಹೆಗಾರರು ಅಥವಾ ಹಣಕಾಸಿನ ಸಲಹೆಗಾರರ ಒಂದು ಮಧ್ಯಸ್ಥಿಕೆಯಾಗಿ ಅದು ವಹಿಸೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬ್ಯಾಂಕಿನ ಪರ್ಪಸ್ ಏನು ಅಂದರೆ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡೋದು, ಸೇವೆಯನ್ನು ಅಥವಾ ಸೇವಾ ಸೌಲಭ್ಯವನ್ನು ಒದಗಿಸೋದು. ಆ ಸೇವೆಗೆ ತಕ್ಕಂತೆ ಒಂದು ಶುಲ್ಕವನ್ನು ವಿಧಿಸುತ್ತೆ ಬ್ಯಾಂಕ್. ಸೊ ಈ ಸೇವೆಗೆ ಯಾವ್ಯಾವ ರೀತಿಯಾಗಿ ಶುಲ್ಕವನ್ನು ವಿಧಿಸುತ್ತೆ ಇದರ ಬಗ್ಗೆ ಎಲ್ಲ ನಾವು ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಯಾವ್ಯಾವ ಸೇವೆಗಳನ್ನು ಬ್ಯಾಂಕ್ ಸೌಕರ್ಯಗಳನ್ನು ನೀಡುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್ ವ್ಯವಸ್ಥೆ ಅಡಿಯಲ್ಲಿ ಒಂದು ಸೆಟ್ ಆಫ್ ಪೀಪಲ್ ಅಂದರೆ ಒಂದು ಗುಂಪು ತಮ್ಮಲ್ಲಿ ಇರುವಂತಹ ಉಳಿತಾಯ ಏನಿದೆ ಆ ಉಳಿತಾಯವನ್ನು ಅವರು ಈ ಒಂದು ಹೂಡಿಕೆಯಾಗಿ ಬ್ಯಾಂಕಿನಲ್ಲಿ ಡೆಪಾಸಿಟಿನ ಮೂಲಕ ಆ ಒಂದು ಉಳಿತಾಯವನ್ನು ಮಾಡ್ತಾ ಹೋಗ್ತಾರೆ ಒಂದು ವರ್ಗ. ಇನ್ನೊಂದು ವರ್ಗ ಏನು ಅಂದರೆ ತಮ್ಮ ಜೀವನಕ್ಕೆ ಬೇಕಾದಂತಹ ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಸಾಲವನ್ನು ಪಡ್ಕೊಳ್ಳುವಂಥ ಒಂದು ಗುಂಪಾಗಿದೆ. ಆ ಒಂದು ಗುಂಪು ಉಳಿತಾಯದ ಗುಂಪಾಗೂ ಇರ್ಬೋದು ಅಥವಾ ಸಾಲದ ಗುಂಪು ಉಳಿತಾಯನೂ ಮಾಡ್ಬೋದು. ಅದೇ ಒಂದು ಇದರಲ್ಲಿರುವಂಥ ದ್ವಂದ್ವತ್ವ ಅಂತ ಹೇಳ್ಬೋದು ಅಥವಾ ಡ್ಯುಯಾಲಿಟಿ ಅಂತ ಹೇಳ್ಬೋದು. ಹೇಗೆಂದರೆ ಈಗ ಒಬ್ಬ ವ್ಯಕ್ತಿ ತಾನು ಹಣವನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡ್ತಾನೆ, FD ಇಡ್ತಾನೆ ಅಥವಾ ತಿಂಗಳಿಗೆ ಕಂತಿನ ರೂಪದಲ್ಲಿ RDನ ಕಟ್ತಾ ಹೋಗ್ತಾನೆ. ಅದೇ ವ್ಯಕ್ತಿನೇ ತನ್ನ ಅವಶ್ಯಕತೆ ಅನುಗುಣವಾಗಿ ತನ್ನ ಒಂದು ಆಸೆಗಳಿಗೆ ತನ್ನ ಒಂದು ಬಯಕೆಗೆ ಅನುಗುಣವಾಗಿ ತನ್ನ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಸಾಲವನ್ನು ಮಾಡ್ತಾನೆ. ಅದು ಗೃಹ ಸಾಲ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ಬಂಗಾರದ ಮೇಲೆ ಸಾಲ ಆಗಿರ್ಬೋದು, ವ್ಯಾಪಾರದ ಸಾಲ ಆಗಿರ್ಬೋದು, ಈ ರೀತಿ ಬಗೆಯಾದಂಥ ಸಾಲಗಳಿದೆ. ಸೊ ಈ ಸಾಲಗಳನ್ನೆಲ್ಲ ನಾವು ಒಂದು ಸೇವೆ ಅಥವಾ ಸರ್ವಿಸ್ ಅಂತೇಳಿ ಪರಿಗಣಿಸಬೇಕಾಗತ್ತೆ. ಬ್ಯಾಂಕ್ ಅದಕ್ಕೆ ಪ್ರತ್ಯೇಕವಾದಂತಹ ಶುಲ್ಕವನ್ನು ಪ್ರಾಸೆಸಿಂಗ್ ಫೀಸ್ ಮೂಲಕ ವಿಧಿಸುತ್ತೆ. ಸೊ ಆ ಪ್ರಾಸೆಸಿಂಗ್ ಫೀಸ್ ಮೂಲಕ ಬ್ಯಾಂಕಿಗೆ ಏನಂದರೆ ಅದು ಆದಾಯದ ರೂಪದಲ್ಲಿ ಬರುತ್ತೆ. ಹಾಗೆಯೇ ನೀವು ಕಟ್ಟುವಂಥ ಬಡ್ಡಿ ಬ್ಯಾಂಕಿಗೆ ಒಂದು ರೀತಿಯಾಗಿ ಆದಾಯದ ರೂಪದಲ್ಲಿ ಬರ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಈಗ ಈ ಕಡೆ ಸೈಡಲ್ಲಿ ನೋಡಿದ್ರೆ ಡೆಪಾಸಿಟಿಂಗ್ ಪ್ರೊಸೆಸ್ಸಲ್ಲಿ ಡೆಪಾಸಿಟ್ ಮಾಡುವಂಥ ಒಂದು ಇದರಲ್ಲಿ ಠೇವಣಿದಾರರು ಯಾರ್ಯಾರು ಇರ್ತಾರೋ ಅವರು ತಮ್ಮ ಉಳಿತಾಯದ ಹಣವನ್ನು ಠೇವಣಿಯ ರೂಪದಲ್ಲಿ ಇಡ್ತಾರೆ. ಆ ಠೇವಣಿಗೆ ಒಂದು ಸೂಕ್ತವಾದಂಥ ಒಂದು ಬಡ್ಡಿಯನ್ನು ಕೊಡುತ್ತೆ ಬ್ಯಾಂಕು. ಯಾಕೆಂದರೆ ಠೇವಣಿದಾರರನ್ನ ಆಕರ್ಷಕ ರೀತಿಯಲ್ಲಿ ಬಡ್ಡಿಯನ್ನು ನಿಗದಿಪಡಿಸಿ ಕೊಟ್ಟಾಗಲೇ ಅತ್ಯಧಿಕವಾಗಿ ಇರುವಂಥ ಗ್ರಾಹಕರು ಠೇವಣಿ ಇಡೋದಕ್ಕೆ ಮುಂದಾಗ್ತಾರೆ. ಸೊ ಠೇವಣಿ ಇಟ್ಟಾಗಲೇ ಬ್ಯಾಂಕ್ ಬಳಿಯಲ್ಲಿ ಹಣ ಇರುತ್ತೆ. ಆ ಹಣವನ್ನು ಸಾಲಗಾರರಿಗೆ ಸಾಲದ ರೂಪದಲ್ಲಿ ನೀಡುತ್ತೆ. ಸೊ ಈ ಠೇವಣಿದಾರರ ಬಡ್ಡಿ ದರ ಏನಿದೆ ಸಾಲಗಾರರ ಬಡ್ಡಿ ದರಕ್ಕಿಂತ ಕಡಿಮೆ ಇರುತ್ತೆ. ಸೊ ಸಾಲದಾರರ ಬಡ್ಡಿ ದರ ಯಾವಾಗಲೂ ಜಾಸ್ತಿಯಾಗಿರುತ್ತೆ. ಸೊ ಹಾಗೆ ಗಮನಿಸಿ ನೋಡೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಕಟ್ಟುವಂತಹ ಒಂದು ಸಾಲದ ವ್ಯವಸ್ಥೆ ಅಂದರೆ ಅದು ಪರ್ಸನಲ್ ಲೋನ್, ವೈಯಕ್ತಿಕ ಸಾಲ, ಬಿಸ್ನೆಸ್ ಲೋನ್ ಆಗಿರುತ್ತೆ. ಹಾಗೆ ಗೃಹ ಸಾಲ ಮತ್ತು ತುಂಬ ಕಡಿಮೆ ಬಡ್ಡಿ ಕೊಡುವಂಥ ಒಂದು ಸಾಲ ಯಾವುದು ಅಂದರೆ ಅದು ಬಂಗಾರದ ಸಾಲ, ಚಿನ್ನದ ಮೇಲೆ ಸಾಲ ಮಾಡೋದು ಅನ್ನುವಂಥ ವಿಷಯ. ನಮ್ಮೆಲ್ಲರಿಗೂ ಭಾಳಷ್ಟು ಜನಕ್ಕೆ ಇದು ಗೊತ್ತಿರುತ್ತೆ ಅನ್ನೋಂಥ ವಿಚಾರ. ಸೊ ಇದರಲ್ಲಿ ಬರುವಂಥ ಡಿಫರೆನ್ಸ್ ಅಮೌಂಟ್ ಏನಿದೆ, ಈ ಕಡೆ ಬಡ್ಡಿ ದರದಲ್ಲಿ 7%, 8% ಅಂತೇಳಿ FDಯಲ್ಲಿ RDಯಲ್ಲಿ ಬ್ಯಾಂಕು ವಿಧಿಸಿರುತ್ತೆ. ಈ ಕಡೆ ಸಾಲದಲ್ಲಿ 12%, 10%, 9%, 8.5% ಅಂತ ವಿಧಿಸಿರುತ್ತೆ. ಸೊ ಅದರಲ್ಲಿ ಬರುವಂಥ ಒಂದು ಡಿಫ್ರೆನ್ಸ್ ಏನಿದೆ ಅದು ಬ್ಯಾಂಕಿಗೆ ಲಾಭದಾಯಕ ಆಗುತ್ತೆ. ಬ್ಯಾಂಕಿಗೆ ಲಾಭದಾಯಕ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಬ್ಯಾಂಕಿನ ನಂಬ್ಕೊಂಬಿಟ್ಟು
ಉತ್ತಮವಾದಂತಹ ಸೇವೆ ಸೌಕರ್ಯ ಕೊಡ್ತಾ ಇದೆ, ಲಾಭಾಂಶ ಜಾಸ್ತಿ ಇದೆ ಅಂಥೇಳಿ ಮತ್ತೆ ಪ್ರತ್ಯೇಕವಾದಂತಹ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸಹ ಈ ಬ್ಯಾಂಕುಗಳ ಷೇರುಗಳು ಒಂದು ವೇಳೆ ಮಾರುಕಟ್ಟೆಯಲ್ಲಿ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದರೆ ಅದರಲ್ಲಿ ಸಹ ಹೂಡಿಕೆ ಮಾಡಿರ್ತಾರೆ. ಸೊ ಬಂದಂಥ ಲಾಭದ ಅಂಶದಲ್ಲಿ ಒಂದು ವೇಳೆ ಆ ಬ್ಯಾಂಕು ಡಿವಿಡೆಂಟ್ ಸ್ಟಾಕ್ ಆಗಿರುವಂಥ ಒಂದು ಬ್ಯಾಂಕ್ ಆಗಿದೆ ಅಥವಾ ಗ್ರೋತ್ ಓರಿಯೆಂಟೆಡ್ ಬ್ಯಾಂಕ್ ಆಗಿದೆ ಅಂದರೆ ಆ ಷೇರಿನ ಮೌಲ್ಯ ವರ್ಧನೆಯಿಂದ, ಕ್ಯಾಪಿಟಲ್ ಅಪ್ರಿಸಿಯೇಷನಿಂದ ಈ ಗ್ರೋತ್ ಸ್ಟಾಕ್ ಆಗಿ ಅದು ಪರಿಣಮಿಸಿರುತ್ತೆ. ಇನ್ನೊಂದು ಕಡೆ ಡಿವಿಡೆಂಟ್ ಕೊಡುವಂಥ ಒಂದು ಬ್ಯಾಂಕಿಂಗ್ ಸಂಸ್ಥೆ ಆಗಿದೆ ಅಂದಲ್ಲಿ ಆ ತನ್ನ ಷೇರುದಾರರಿಗೆ ಡಿವಿಡೆಂಟಿನ ರೂಪದಲ್ಲಿ ಬಂದಂಥ ಆದಾಯ, ಗಳಿಸಿದಂಥ ಆದಾಯ ಏನಿದೆ ಅದನ್ನು ಹಂಚಿಕೆ ಮಾಡುತ್ತೆ ಅನ್ನೋಂಥ ವಿಚಾರ. ಸೊ ಇದೆರಡರ ಬಗ್ಗೆನೂ ಟೈಪ್ಸ್ ಆಫ್ ಶೇರ್ಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಹೀಗಿರ್ಬೇಕಾದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯಾದಂಥ ಸೌಕರ್ಯಗಳು ಕೊಡುತ್ತೆ ಅಂದಾಗ, ಈ ಬ್ಯಾಂಕಿಂಗ್ ಯಾವುದೇ ರೀತಿಯಾಗಿ ನಿಮಗೆ ಹಣಕಾಸಿನ ಸಲಹೆಗಾರರಾಗಿ ಅದು ಕಾರ್ಯನಿರ್ವಹಿಸೋದಿಲ್ಲ. ನೀವು ಯಾವಾಗಲೂ ಅಷ್ಟೇ ಒಂದು ಬ್ಯಾಂಕಿಗೆ ಭೇಟಿ ನೀಡ್ತೀರಿ ಅಂತಂದಾಗ ಬ್ಯಾಂಕ್ ನಿಮಗೆ ಆ ಸೇವೆ ಸೌಲಭ್ಯಗಳನ್ನು ಕೊಡುತ್ತೆ, ಆ ಸೌಲಭ್ಯಕ್ಕೆ ತಕ್ಕಂತೆ ಶುಲ್ಕವನ್ನು ವಿಧಿಸುತ್ತೆ. ಆರ್ಥಿಕ ಸಲಹೆಗಾರರಾಗಿ ಬ್ಯಾಂಕ್ ಮಾಡಲ್ಲ. ಒಂದು ವೇಳೆ ಒಂದು ಬ್ಯಾಂಕ್ ಸಂಸ್ಥೆ ನಿಮಗೆ ಆರ್ಥಿಕ ಸಲಹೆಯನ್ನು ಸಹ ನೀಡ್ತಾ ಇದೆ ಅಂತಂದರೆ ಅಲ್ಲಿ ಲಾಭಾಂಶ ಅನ್ನೋದು ಬ್ಯಾಂಕಿಗೆ ಇರುತ್ತೆ ಹೊರತು ನಿಮಗಿರಲ್ಲ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಯಾಕಂದರೆ ಸಾಧಾರಣವಾಗಿ ಮ್ಯೂಚುವಲ್ ಫಂಡಲ್ಲಿ ಕೆಲವು ಬ್ಯಾಂಕ್ಗಳು ಏನು ಮಾಡ್ತಾರೆ ಅಂತಂದರೆ ಕೆಲವು ಬ್ಯಾಂಕ್ ಎಂಪ್ಲಾಯೀಸ್ಗಳನ್ನು ಇಟ್ಕೊಂಡು ಮ್ಯೂಚುವಲ್ ಫಂಡ್ಸ್ಗಳನ್ನು ಮಾರೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ರೆಗ್ಯುಲರ್ ಮ್ಯೂಚುವಲ್ ಫಂಡನ್ನು ಮಾರ್ತಾರೆ. ಅದರಲ್ಲಿ ಅವರಿಗೆ ಕಮಿಷನ್ ಹೆಚ್ಚಾಗಿ ಸಿಗುತ್ತೆ ಅನ್ನೋವಂಥ ಒಂದು ಅಂಶ. ಮತ್ತು ಇನ್ಶೂರೆನ್ಸ್ನು ಸಹ ಗ್ರಾಹಕರ ತಲೆಗೆ ಕಟ್ಟಿ ಅದರ ಮೂಲಕ ಸಹ ಆದಾಯವನ್ನು ಬ್ಯಾಂಕ್ ಗಳಿಸ್ಕೊಳುತ್ತೆ ಅನ್ನೋಂಥ ವಿಚಾರ. ಸೊ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಾ ಹೋದಂಗೂ ಬ್ಯಾಂಕಿಗೆ ಅದು ಲಾಭದಾಯಕ ಆಗುತ್ತೆ. ಆ ಟ್ರಾನ್ಸಾಕ್ಷನನ್ನು ಬೇರೆ ಬೇರೆ ಸರ್ವಿಸಸ್ ಮೂಲಕ ಬ್ಯಾಂಕ್ ಒದಗಿಸ್ಕೊಡುತ್ತೆ ಅನ್ನೋಂಥ ವಿಚಾರ. ಬ್ಯಾಂಕಲ್ಲಿ ಪ್ರತ್ಯೇಕವಾಗಿ PPF ಅಕೌಂಟ್ ಓಪನ್ ಮಾಡ್ಬೋದು, ಸೇವಿಂಗ್ಸ್ ಅಕೌಂಟು, ಟರ್ಮ್ ಡೆಪಾಸಿಟ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಆಗಿರಲಿ, ರೆಕರಿಂಗ್ ಡೆಪಾಸಿಟ್ ಆಗಿರಲಿ, ಲೋನ್ ಅಕೌಂಟ್ ಆಗಿರಲಿ, ಅಥವಾ ಪ್ರತ್ಯೇಕವಾದಂಥ ಬಿಲ್ ಪೇಮೆಂಟು ಕೂಡ ನೀವು ಬ್ಯಾಂಕಿನ ಆ್ಯಪ್ಗಳಲ್ಲೇ ಇತ್ತೀಚಿನ ಕಾಲಘಟ್ಟದಲ್ಲಿ ಸೂಪರ್ ಆ್ಯಪ್ ಅಂತ ಕರೆಯಲ್ಪಡುವಂಥ ಬ್ಯಾಂಕಿಂಗ್ ಆ್ಯಪಲ್ಲೇ ನೀವು ಈ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಬೋದಾಗಿದೆ. ಎಲೆಕ್ಟ್ರಿಸಿಟಿ ಬಿಲ್ ಆಗಿರಲಿ, ಮನೆ ತೆರಿಗೆ ಕಂದಾಯ ಆಗಿರಲಿ, ಮನೆ ರೆಂಟ್ ಆಗಿರಲಿ. ಸೊ ಈ ಥರ ಹಲವಾರು ಅಂಶಗಳನ್ನು, ಸೇವೆ ಸೌಲಭ್ಯಗಳನ್ನು ಬ್ಯಾಂಕ್ ಒದಗಿಸ್ತಾ ಇರೋದ್ರಿಂದ ಬ್ಯಾಂಕ್ ಯಾವುದೇ ರೀತಿಯಾಗಿ ಆರ್ಥಿಕ ಸಲಹೆಗಾರರಾಗಿ ಅದು ಕಾರ್ಯನಿರ್ವಹಿಸಲ್ಲ. ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವ ಯಾರು ಅಂತಂದರೆ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳು ಮಾತ್ರ. ಸೊ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳ ಮೊರೆ ಹೋಗಿ ನೀವು ಅವರ ಮೂಲಕ ನಿಮ್ಮ ಕುಂದು ಕೊರತೆಗಳನ್ನು ಅಲ್ಲಿ ಅಡ್ರೆಸ್ ಮಾಡಬೇಕಾಗತ್ತೆ. ನಿಮ್ಮ ಸಾಲ ಎಷ್ಟು, ನಿಮ್ಮ ಆದಾಯ ಎಷ್ಟು, ನೀವು ಕಟ್ತಿರುವಂಥ ಬಡ್ಡಿ ಎಷ್ಟು, ಸಾಲದಿಂದ ಯಾವಾಗ ವಿಮುಕ್ತಿ ಹೊಂದಬೇಕು, ಅದೇ ರೀತಿ ಹೇಗೆ ಉಳಿತಾಯ ಮಾಡಬೇಕು, ಮಾಡಿದಂಥ ಉಳಿತಾಯ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು, ಮಾಡುವಂಥ ಹೂಡಿಕೆ ಎಷ್ಟರ ಪ್ರಮಾಣದಲ್ಲಿ ಅದು ಬೆಳಿಬೇಕು, ಇದರ ಬಗ್ಗೆ ನಿಮಗೆ ಸೂಕ್ತವಾದಂಥ ಒಂದು ಡಾಕ್ಟರ್ ರೀತಿಯಂತೆ ಸಲಹೆ ನೀಡುವವರು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಬ್ಯಾಂಕ್ ತನ್ನ ವ್ಯವಸ್ಥೆಯಲ್ಲಿ ಸಾಲದ ಮೂಲಕ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುತ್ತೆ, ಠೇವಣಿದಾರರಿಗೆ ಕಡಿಮೆ ಬಡ್ಡಿನ ಕೊಡುತ್ತೆ, ಅದರ ಮೂಲಕ ಬ್ಯಾಂಕು ಲಾಭದಾಯಕವಾಗುತ್ತೆ ಅನ್ನುವಂಥ ವಿಚಾರ. ಇದನ್ನು ನಾವು ಪರಿಗಣನೆಗೆ ತೊಗೊಬೇಕಾಗತ್ತೆ. ಬ್ಯಾಂಕ್ ಇಲ್ಲದೆ ವಹಿವಾಟುಗಳೇ ನಡೆಯೋದಿಲ್ಲ. ಸೊ ಇಂಟರ್ಮೀಡಿಯೇಟ್ಸ್ಗಳು ಇಲ್ಲದೇ ವಹಿವಾಟೇ ಆಗೋದಿಲ್ಲ ಅನ್ನೋದು ಈಗಿನ ಒಂದು ವಾಸ್ತವವಾದಂಥ ಸತ್ಯ ಸಂಗತಿಯಾಗಿದೆ. ಸೊ ಈ ರೀತಿ ಇಂಟರ್ಮೀಡಿಯರೀಸ್ ಅನ್ನೋದು ಬರೀ ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸರ್ವಿಸ್ ಓರಿಯೆಂಟೆಡ್ ಫೀಲ್ಡ್ಸಲ್ಲೂ ಸಹ ಇಂಟರ್ಮೀಡಿಯರೀಸ್ ಆಗಿ ಕಾರ್ಯನಿರ್ವಹಿಸುವಂಥ ಹಲವಾರು ಸಂಘ ಸಂಸ್ಥೆಗಳು ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆಸ್ಪತ್ರೆಗೆ ಹೋದರೂ ಅಷ್ಟೇ ಆ ಆಸ್ಪತ್ರೆ ಅನ್ನೋದು ಒಂದು ಸಂಸ್ಥೆ, ಆ ಡಾಕ್ಟ್ರಿಗೂ ಪೇಷಂಟ್ಗೂ ಇರುವಂಥ ಒಂದು ಮಧ್ಯವರ್ತಿಯಾಗಿ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತೆ. ಹಾಗೆ ಒಂದು ಫಾರ್ಮಸಿಗೆ ಹೋಗ್ತೀರಾ ಅಂದರೆ ಆ ಫಾರ್ಮಸಿಲೂ ಅಷ್ಟೇ ಡಾಕ್ಟ್ರಿಗೂ ಪೇಷಂಟಿಗೂ ಮಧ್ಯದಲ್ಲಿ ಫಾರ್ಮಸಿ ಕಾರ್ಯನಿರ್ವಹಿಸಿ ನಿಮಗೆ ಔಷಧಿಗಳನ್ನು ಕೊಡುತ್ತೆ. ಒಂದು ಶಾಲೆಗೆ ಹೋಗ್ತೀರಾ ಅಂದರೆ ಟೀಚರಿಗೂ ಅಂದರೆ ಶಿಕ್ಷಕರಿಗೂ ಸ್ಟೂಡೆಂಟಿಗೂ ಒಂದು ಮಧ್ಯವರ್ತಿಯಾಗಿ ಆ ಒಂದು ಸಂಸ್ಥೆಯಾಗಿ ಈ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತೆ. ಸೊ ಈ ಇಂಟರ್ಮೀಡಿಯರಿ ಬಿಸ್ನೆಸಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೆವೆನ್ಯೂ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಫಿಟು ಇರುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಸೊ ಇನ್ವೆಸ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಈ ಇಂಟರ್ಮೀಡಿಯರಿ ಕಂಪನಿಯಲ್ಲಿ ಮತ್ತು ಹೆಚ್ಚಾಗಿ ರೆವೆನ್ಯೂ ಜನ್ರೇಟ್ ಮಾಡುವಂತಹ ಲಾಂಗ್ ಟರ್ಮಲ್ಲಿ ಅಪ್ರಿಸಿಯೇಷನ್ ಆಗುವಂತಹ ಆಸೆಟ್ಸ್ಗಳ ಪೈಕಿಯಲ್ಲಿರುವಂತಹ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದನ್ನು ಕಲಿಬೇಕಾಗುತ್ತೆ. ಅದನ್ನು ಕಲಿಯೋದಕ್ಕೆ ನಿಮಗೆ ಸೂಕ್ತವಾದಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿಯಲ್ಲಿ ನೀವು ತೆರಳಿ ನಿಮ್ಮ ನಗರದಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ನೀವು ಹೂಡಿಕೆ ಮಾಡ್ಬೋದು ಅಂತ ಹೇಳ್ತಾ, ಇದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿದೆ. ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.